ಗುರು 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 ಡಾಮಿನೇಟಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇವತ್ತು GT ಅಗೇನೆಸ್ಟ್ ನಮ್ಮ RCB ಗೆದ್ದಿರುವಂತದ್ದು ಗುರು. ಸಖತ್ತಾಗಿತ್ತು ಮ್ಯಾಚ್ ಅಂತೂ. ನೀವು ವಿಡಿಯೋ ಫುಲ್ ನೋಡೋಕ್ಕೂ ಮುಂಚೆ ನಿಮಗೆ ಹೆಂಗ ಅನಿಸುತ್ತೆ ಮ್ಯಾಚ್ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಗುರು. ಅದಕ್ಕೂ ಮುಂಚೆ ನಮಸ್ಕಾರಗಳು ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. GT ಅಗೇನೆಸ್ಟ್ ನಮ್ಮ RCB ಇವತ್ತು ಡಾಮಿನೇಟಿಂಗ್ ವಿನ್ ಅಂತ ಹೇಳ್ಬೋದು. ಏನ್ ಗುರು ಹೊಡ್ತಾ ನಮ್ಮ ಕಿಂಗ್ ಕೊಹ್ಲಿದು DDP ಅವ್ರದ್ದು ಅಲ್ಟಿಮೇಟ್ ಅಂತ ಹೇಳ್ಬೋದು. ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಇವತ್ತಿನ ಮ್ಯಾಚ್. ಬರೀ ಹೊಡಿ ಬಡಿ ಆಟ, ಕೊಹ್ಲಿ DDP ಸಖತ್ತಾಗಿತ್ತು ಮಾತ್ರ ಮ್ಯಾಚ್ ಅಂತೂ. ಸೊ ನಿಮಗೆ ಇವತ್ತಿನ ಮ್ಯಾಚ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೊದಲು ಕಾಮೆಂಟ್ ಮಾಡಿ ಗುರು. ನೀವ್ಯಾರಾದ್ರೂ ನನ್ನ ಚಾನಲ್ ಇನ್ನೂ ಕೂಡ ಹಾಗೆ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಹಾಕ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಬನ್ನಿ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫ್ಯಾನ್ಸ್ ಗಂತೂ ಹಬ್ಬ ಅಂತ ಹೇಳ್ಬೋದು ಗುರು. ಬರೀ 6-4 GT ನಾನು ಬಂತು, ನಮ್ಮ RCB ನಂತೂ ಇನ್ನೂ ಕೂಡ ಬಂತು 6-4. ಮೊದಲು ಟಾಸ್ ನ ವಿಷಯಕ್ಕೆ ಬಂದ್ರೆ ಗುರು, ನಮ್ಮ RCB ಇಲ್ಲಿ ಟಾಸ್ ನ ಗೆದ್ಬಿಟ್ಟು ಬೌಲಿಂಗ್ ತಗೊಂಡ್ರು. ನಾನು ಅಲ್ಲೇ ಫಿಕ್ಸ್ ಆಗ್ಬಿಟ್ಟೆ ಇವತ್ತು RCB ಪಕ್ಕ ಗೆದ್ದೇ ಗೆಲ್ಲುತ್ತೆ ಅಂದ್ಬಿಟ್ಟು. ಬಟ್ ನಾನು ಮ್ಯಾಚ್ ಪ್ರಿವ್ಯೂ ವಿಡಿಯೋ ಕೂಡ ಮಾಡಿದ್ದೆ, ಬಟ್ ಟೈಮ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಪ್ಲೋಡ್ ಕೂಡ ಮಾಡಿಲ್ಲ ನಾನು. ಇನ್ನ GT ಕಡೆ ಬಂದ್ರು ಗುರು, ಟಾಸ್ ನ ಸೋತ್ಬಿಟ್ಟು ಮೊದಲು ಬ್ಯಾಟಿಂಗ್ ಆಡ್ಲಿಕ್ಕೆ ಅಂತ ಬಂದ್ರು. ಸಾಯಿ ಸುದರ್ಶನ್ ಆಗಿರ್ಬೋದು ಅಂಡ್ ಶುಭ್ಮನ್ ಗಿಲ್ ಆಗಿರ್ಬೋದು. ಶುಭ್ಮನ್ ಗಿಲ್ ಅವರು ಆಡ್ತಾ ಇದ್ರು, ಬಟ್ ಈಸಿಯಾಗಿ ಕ್ಯಾಚ್ ಕೂಡ ಕೊಟ್ಬಿಟ್ಟು ಔಟ್. ಶುಭ್ಮನ್ ಗಿಲ್ ಅವರು ಔಟ್ ಆದಾಗ ನಮ್ಮ ಬೌಲರ್ ಏನಿದ್ರು ಗುರು, ಸುಯೇಶ್ ಶರ್ಮಾ ಯಾವ ರೀತಿ ಗುರು ಅವ್ರದ್ದು ಸೆಲೆಬ್ರೇಷನ್, ಹೊಸ ಸೆಲೆಬ್ರೇಷನ್ ಅನ್ಲಾಕ್ ಅಂತ ಹೇಳ್ಬೋದು. ಇದು ಕೂಡ ಹೆಂಗೇಳಿ ಸಕ್ಕತ್ತಾಗಿತ್ತು ಮಾತ್ರ ಸೆಲೆಬ್ರೇಷನ್ ಅಂತೂ. ಅಂಡ್ ಅವರ ಜೊತೆ ಬಂದಂತಹ ಸಾಯಿ ಸುದರ್ಶನ್ ಏನಿದ್ರು ಗುರು, ಸೆಂಚುರಿ ಅಂತೂ ಮಾಡೇ ಬಿಟ್ರು ಇವತ್ತಿನ ಮ್ಯಾಚ್ ಅಲ್ಲಿ. ನಾನು ಇವತ್ತು ಅವರು ಆಡಲ್ಲ ಅನ್ಕೊಂಡಿದ್ದೆ, ಬಟ್ ಅವರೇ ಆಡಿದ್ರು RCB ವರ್ಸಸ್. ಬಟ್ ಸಕ್ಕತ್ತಾಗಿತ್ತು. ಫೈನಲ್ ಆಗಿ ಅವರು ಕೂಡ ಆಡಿದ್ರು, ಬಟ್ಲರ್ ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ರು ಸ್ಕೋರ್ ನಲ್ಲಿ. ಅಂಡ್ ಫೈನಲ್ ಆಗಿ GT ನಮ್ಮ RCB ಗೆ 206 ರನ್ಗಳು ಟಾರ್ಗೆಟ್ ಆಗಿ ನೀಡಿದ್ದು. RCB ಕಡೆ ಬಂದ್ರು ಸ್ಟಾರ್ಟಿಂಗ್ ಓಪನರ್ ಆಗಿ ನಮ್ಮ ಕಿಂಗ್ ಕೊಹ್ಲಿ ಅವರು ಅಂಡ್ ಜಾಕೋಬ್ ಬೆಥೆಲ್ ಗುರು. ಜಾಕೋಬ್ ಬೆಥೆಲ್ ಇವತ್ತು ಆಡ್ತಾರೆ ಅಂತ ನನಗೆ ನೆನಪಾಗಿದ್ದು ಒಂದೇ ಗುರು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಮ್ಯಾಚ್ ಏನಿದೆ ಅದರಲ್ಲಿ ಅವರು ಹೆಂಗ್ ಆಡಿದ್ರು ಅಂದ್ರೆ ಇಂಡಿಯಾದವ್ರನ್ನ ಸೋಲಿಸ್ತೀವಿ ಅನ್ನೋ ಆಡಿದ್ರು ಗುರು. ಆ ಮ್ಯಾಚ್ ಅಂತೂ ನಂಗೆ ಇನ್ನೂ ಕೂಡ ಕಣ್ಮುಂದೆ ಹಂಗೆ ಇದೆ ಗುರು. ಸಕ್ಕತ್ತಾಗಿ ಆಡಿದ್ರು ಕೂಡ ಅವತ್ತು ಜಾಕೋಬ್ ಬೆಥೆಲ್ ಅವರು. ಇವತ್ತು ಕೂಡ ಹಂಗೆ ಆಡ್ತಾರಂತಾನೆ ಇದ್ರು, ಬಟ್ ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ತಾ ಇದ್ರು. 22 ರನ್ನಿಗೇನೋ ಅವ್ರು ಔಟ್ ಆಗಿದ್ದು ಕ್ಯಾಚ್ ಕೊಟ್ಬಿಟ್ಟು. ಅದು ಕೂಡ ಈಸಿಯಾಗಿ ಟಚ್ ಕೊಟ್ರು ಅಷ್ಟೇನೆ. ನಾನು ಬಾರ್ 4 ಅನ್ಕೊಂಡಿದ್ದೆ, ಬಟ್ ಈಸಿಯಾಗಿ ಶಾರುಖ್ ಖಾನ್ ಅವ್ರಿಗೆ ಕ್ಯಾಚ್ ಕೂಡ ಕೊಟ್ಟು ಔಟ್ ಆಗ್ಬಿಟ್ರು. ಬಟ್ ಅವ್ರ ನೆಕ್ಸ್ಟ್ ಯಾರು ಬಂದ್ರು ಹೇಳಿ ಗುರು, DDP ಅವ್ರು ಗುರು. DDP ಅವ್ರು ಬಂದ ಮೇಲೆ ಸ್ಟಾರ್ಟ್ ಆಯ್ತು ನೋಡಿ ಅಸಲಿ ಮ್ಯಾಚ್ ಅಂದ್ಬಿಟ್ಟು. ಈ ನಾವು ಬೈಕ್ ರೈಡಿಂಗ್ ಅಲ್ಲಿ ಥ್ರೋಟಲ್ ನ ರೇಸ್ ಮಾಡ್ತೀವಿ, ಏನಕ್ಕೆ ಕೇಳಿ, ಒಬ್ಬ ರೈಡರ್ ಮುಂದೆ ಹೋದ್ರೆ ನಾವು ಅವ್ರನ್ನ ಓವರ್ಟೇಕ್ ಮಾಡ್ಲಿಕ್ಕೋಸ್ಕರ. ಆ ರೀತಿ ಆಡಿದ್ದು ಯಾರು ಹೇಳಿ, DDP ಮತ್ತೆ ಕಿಂಗ್ ಕೊಹ್ಲಿ ಅವ್ರ ಗುರು. DDP ಅವರು ಹೊಡಿಬಡಿ ಆಟ ಆಡ್ಬಿಟ್ಟು ಕೊಹ್ಲಿ ಅವ್ರಿಗಿಂತ ನೆಕ್ಸ್ಟ್ ಬಂದ್ರು. ಸೊ ಆದ್ರೂ ಕೂಡ 15 ಬೇಗ ಮುಗಿಸಿದ್ರು. ಅದಾದ್ಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅವರು ನಾನನ್ ಕಮ್ಮಿ ಇಲ್ಲ ಗುರು, ನಿಮ್ಕಿನ ಸಕ್ಕದಾಗೆ ಆಡ್ತೀನಿ ಅನ್ನೋ ತರ 15 ಬೇಗ ಮಾಡ್ಕೊಂಡ್ರು. ಅಂಡ್ ಆದ್ರೂ ನೆಕ್ಸ್ಟ್ ಬಾಲ್ 6-4. ಫೈನಲ್ ಆಗಿ ನಮ್ಮ ಕಿಂಗ್ ಕೊಹ್ಲಿ ಅವರು 81 ಸ್ಕೋರ್ ನೋಡ್ತಿದ್ವಿ ಇವತ್ತು. ಅದು ಕೂಡ 44 ಬಾಲ್ಸ್, 4 4 ಅಂಡ್ 8 6 ಗುರು. ಅದರಲ್ಲೂ ರಶೀದ್ ಖಾನ್ ಅವ್ರಿಗೆ ಒಂದು 6 ಕೊಟ್ರು ನೋಡಿ. Way too short, and for a man in this kind of form, that was a gift. ಸ್ಟ್ರೈಟ್ ಆನ್ ಸಕ್ಕತ್ತಾಗಿತ್ತು ಮಾತ್ರ. ಬಟ್ ಅದನ್ನ ಬಾಲ್ ನ ರಶೀದ್ ಖಾನ್ ಅವರು ಕ್ಯಾಚ್ ಇಟ್ ಅಂದ್ರು, ಬಟ್ ನಮ್ಮ ಕಿಂಗ್ ಕೊಹ್ಲಿ ಅವರು ಟೇಕ್ ಇಟ್ ಅನ್ನೋ ತರ ಸಕ್ಕತ್ತಾಗಿ ಕೊಟ್ರು ಮಾತ್ರ. ನಂಗೆ ಸಡನ್ಲಿ ಶಾಕ್ ಆಗಿದ್ದು ಎಲ್ಲಿ ಅಂತಂದ್ರೆ, DDP ಅವ್ರು ಔಟ್ ಆದ್ರು, ಅದ್ರ ನೆಕ್ಸ್ಟ್ ಟೈಮ್ ಬ್ಯಾಕ್ ಟು ಬ್ಯಾಕ್ ಕಿಂಗ್ ಕೊಹ್ಲಿ ಅವ್ರು ಕೂಡ ಔಟ್ ಆದ್ರು. ಅದಾದ್ಮೇಲೆ ಪಟಿದಾರ್ ಬಂದ್ರು, ಅವ್ರು ಒಂದ್ 2-3 ಬಾಲ್ ಆಡಿದ್ರು 6-4, ಅವ್ರು ಕೂಡ ಹೊಡೆದ್ರು. ಅವ್ರು ಕೂಡ ಔಟ್ ಆಗ್ಬಿಟ್ರು ಗುರು ಈಸಿಯಾಗಿ ಹೊಸ ಸ್ಪಿನ್ನರ್ಗೆನೆ. ಇಲ್ಲಿ ಹೆಂಗಾಗಿದೆ ನಮ್ಮ RCB ಅಂದ್ರೆ, ಸೋತ್ರೆ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟು ಸೋಲ್ತಾರೆ, ಗೆದ್ರೆ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ತಾರೆ. ಇದು ನೋಡಿ ಫೈನಲ್ ತನಕ ಬಂದ್ರು, ಇನ್ನ 8 ಬಾಲ್ನ ಉಳಿಸಲ್ವಾಗಿದ್ದು ಇವತ್ತು ಮ್ಯಾಚ್. ಬಟ್ ಆದ್ರೂ ಕೂಡ ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಫೈನಲ್ ಆಗಿ ನಮ್ಮ RCB ಅವರು GT ಅಗೇನ್ಸ್ಟ್ ವಿನ್ ಆಗುವ ಮೂಲಕ ಪಾಯಿಂಟ್ ಟೇಬಲ್ ಅಲ್ಲಿ 2nd ಪ್ಲೇಸ್ ಗೆದ್ದಿದ್ದಾರೆ. ಇದನ್ನ CSK ಟೀಮ್ ಅವ್ರಿಗೆ ಮತ್ತೆ ತೋರಿಸಿದ್ದೀನಿ. ಹೆಂಗ ಹೇಳಿ, ನಾನು ಇಲ್ಲಿ ಯಾಕೆ ಗೊತ್ತಾ ಈ ರೀತಿ ತೋರಿಸಿದ್ದು, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ RCB ಗೆಲ್ಲಿ ಸೊಲ್ಲಿ, CSK ಟೀಮ್ ಗೆಲ್ಲಿ ಸೊಲ್ಲಿ, RCB ಫ್ಯಾನ್ಸ್ ಅಂತೂ CSK ನ ಹೆಂಗಾರ ಹಾಕೊಂಡು ರುಬ್ತೀವಿ ಅಂತ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕೂಡ CSK ಅವ್ರನ್ನ ಹಾಕೊಂಡು ರುಬ್ಬಾಡ್ತಾ ಇದೀನಿ. ಸೊ 2 ಇಯರ್ಸ್ ಅಲ್ಲ, 2nd ಪ್ಲೇಸಿಗೆ ಹೋಗಿದ್ದೀವಿ ಗುರು RCB ಟೀಮ್. ಇವತ್ತಿನ ಮ್ಯಾಚ್ ಅಲ್ಲಿ DDP ಅವ್ರ ಬ್ಯಾಟಿಂಗ್ ಗುರು ಏನ್ ಸಕ್ಕತ್ತಾಗಿತ್ತು ಅಂತ ಹೇಳಿದ್ರೆ ಮಾತ್ರ. ಬ್ಯಾಕ್ ಟು ಬ್ಯಾಕ್ 6-4 ಕೂಡ ಬಂತು, 6 ಕೂಡ ಬಂತು. ಅವರ ಬ್ಯಾಟಿಂಗ್ ನಲ್ಲಿ ನೋಡೋದಾದ್ರೆ 6 ಅಂಡ್ 2 ಪಡಿಕಲ್ ಅವರ ಬ್ಯಾಟಿಂಗ್ ಅಲ್ಲಿ ನೋಡೋದಾದ್ರೆ ಇವರು ಎಂತ ಮ್ಯಾಚ್ ಇವತ್ತು ಅಂದ್ರೆ 206 ರನ್ಗಳು. ಬಟ್ ಅದು ನಮ್ಮ ಚಿನ್ನಸ್ವಾಮಿಯಲ್ಲಿ ನಮ್ಮ RCB ಗೆ, ಅದ್ರಲ್ಲೂ ನಮ್ಮ ಕಿಂಗ್ ಕೊಹ್ಲಿ ಅವ್ರು ಇದ್ದಾರೆ ಅಂದ್ರೆ ಗುರು
ಚೇಸಿಂಗ್ ಕಿಂಗ್ ಅಂತ ಹೇಳ್ಬೋದು, ಚೇಸಿಂಗ್ ಮಾಸ್ಟರ್ ಅಂತಾನೆ ಹೇಳ್ಬೋದು ಕಿಂಗ್ ಕೊಹ್ಲಿ ಅವ್ರನ್ನ. ಸೊ ಅವ್ರಿದ್ದಾಗ ನಮಗೆ ಇವೆಲ್ಲ ಸ್ಕೋರ್ ಅಲ್ವೇ ಅಲ್ಲ. ಬಟ್ ಅವರು ನೋಡಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ನ ಹೊಡೆದ್ರು, ಅದ್ರ ನೆಕ್ಸ್ಟ್ ಬಾಲ್ ಮತ್ತೆ ಕೂಡ ಟ್ರೈ ಮಾಡಿದ್ರು, ಬಟ್ ಅದು ಮಿಸ್ ಆಗ್ಬಿಟ್ಟು ಬ್ಯಾಟಿಂಗ್ ತಗಲ್ಬಿಟ್ಟು ವಿಕೆಟ್ ಹೋಯ್ತು, ಬೋಲ್ಡ್ ಆದ್ರು. ಬಟ್ ಅವ್ರ ಅಗ್ರೆಷನ್ ಯಾವ ತರ ಇತ್ತು ಹೇಳಿ, ಮಿಸ್ ಮಾಡ್ಬಿಟ್ಟಲ್ಲ ಗುರು ಈ ಬಾಲ್ ಕೂಡ ಹೊಡಿಬೋದಾಗಿತ್ತು ಅನ್ನೋ ತರ ಇತ್ತು. ವಿರಾಟ್ ಕೊಹ್ಲಿ ಅವ್ರದ್ದಾಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಒಳ್ಳೆ ನಾಕ್ ಅಂತ ಹೇಳ್ಬೋದು ಇವತ್ತು. ಬಟ್ ಫೈನಲ್ ಆಗಿ ನಮ್ಮ RCB ಗೆಲ್ತಲ್ಲ, ಅದೇ ಖುಷಿ ಮಾತ್ರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗುರು. ನಿಮಗೆ ಇವತ್ತಿನ ಮ್ಯಾಚ್ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ. ಇವತ್ತು ನಾನು ಸ್ಕೋರ್ ಕಾರ್ಡ್ ಬಗ್ಗೆ ಏನು ಹೇಳ್ತಾ ಇಲ್ಲ, ಯಾಕೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ. ಕೊಹ್ಲಿ ಅವರು, ಪಡಿಕಲ್ ಅವರು ಅಂಡ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಈಸಿಯಾಗಿ ಗೆದ್ರು ಕೂಡ ಮ್ಯಾಚಸ್ ನ, ಇಬ್ಬರೇ ಹೊಡೆದ್ರು. ಅಂಡ್ ಫೈನಲ್ ಆಗಿ ಸ್ವಲ್ಪ ಬಂದು ಟೀಮ್ ಡೇವಿಡ್ ಅವರು ಅಂಡ್ ಕ್ಯಾಪ್ಟನ್ ಕೂಡ ಸ್ವಲ್ಪ ಆಡ್ಕೊಟ್ರು. ಸೊ ಹಾಗಾಗಿ ಲಾಸ್ಟ್ ಕೃಣಾಲ್ ಪಾಂಡೆ ಅವರು ಕೂಡ ಅಷ್ಟೇ ಗುರು, 6-4 ಅವ್ರು ಕೂಡ ಹೊಡೆದ್ಬಿಟ್ಟತ್ಲೆ ಗೆಲ್ಸಾ ಬಿಟ್ರು ಮ್ಯಾಚ್ ನ. ಸೊ ಹಾಗಾಗಿ ಇವತ್ತು ನಾನು ಸ್ಕೋರ್ ಕಾರ್ಡ್ ವಿಷಯಕ್ಕೆ ಬರ್ತಾ ಇಲ್ಲ, ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಗುರು. ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚ್ ನ ಬಗ್ಗೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.